ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟಿಗೆ ಸ್ವಾಗತ. ನಾನು ವಾಶಿಕ್ ಮುಲ್ಕಿ. ಇವತ್ತಿನ ವಿಡಿಯೋದಲ್ಲಿ ಮುಂದಿನ 2-3 ದಿನಗಳ ಕಾಲ ರಾಜ್ಯದ ಹವಾಮಾನ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಳ್ತೀನಿ. ಸದ್ಯಕ್ಕೆ ವಿಪರೀತವಾಗಿರುವಂಥ ಚಳಿ ಇದೆ. ಚಳಿಯಿಂದ ಬೆಳಗ್ಗೆ ಮತ್ತು ಸಂಜೆ ಹೊತ್ತಿನಲ್ಲಿ ಹೊರಗಡೆ ಓಡಾಡೋದಕ್ಕೆ ಆಗದೇ ಇರುವಷ್ಟು ಚಳಿ ಜನರಿಗೆ ಅನುಭವ ಆಗ್ತಾ ಇರುವಂಥದ್ದು. ಸೊ ಈ ಚಳಿ ನಡುವೆ ಮುಂದಿನ 2-3 ದಿನಗಳ ಕಾಲ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಮಳೆಯಾಗುವ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ಸೊ ಹಾಗಿದ್ರೆ ಯಾವ್ಯಾವ ಜಿಲ್ಲೆಗಳಿಗೆ ಮಳೆ ಅಲರ್ಟ್ ಇದೆ, ಯಾವ್ಯಾವ ಜಿಲ್ಲೆಗಳಲ್ಲಿ ವಿಪರೀತ ಶೀತಗಾಳಿ ಇರುತ್ತೆ, ಹೀಗಾಗಿ ಯೆಲ್ಲೋ ಅಲರ್ಟನ್ನು ಕೂಡ ಕೆಲವು ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಘೋಷಣೆ ಮಾಡಿರುವಂಥದ್ದು. ಅದು ಯಾವ್ಯಾವ ಜಿಲ್ಲೆಗಳು ಅಂತ ನೋಡೋದಕ್ಕೂ ಮೊದಲು ನೀವಿನ್ನೂ ಕೂಡ ನ್ಯೂಸ್ 18 ಯೂಟ್ಯೂಬ್ ಮತ್ತು ಫೇಸ್ಬುಕ್ ಮತ್ತು ಇತರೆ ಸೋಷಿಯಲ್ ಮೀಡಿಯಾ ಚಾನಲ್ಗಳನ್ನು ಫಾಲೋ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಫಾಲೋ ಮಾಡಿ. ಸೊ ನೀವು ಫಾಲೋ ಮಾಡೋದ್ರಿಂದ ನಾವು ಹಾಕುವಂಥ ಪ್ರತಿಯೊಂದು ಅಪ್ಡೇಟ್ಗಳು ಕೂಡ ನಿಮಗೆ ವೇಗವಾಗಿ ಬಂದು ತಲುಪೋದಕ್ಕೆ ಸಹಕಾರಿಯಾಗುತ್ತೆ. ಸ್ನೇಹಿತರೆ, ಭಾಳ ವಿಪರೀತವಾಗಿರುವಂಥ ಚಳಿ ಈ ಬಾರಿ ಅನುಭವ ಆಗ್ತಾ ಇರುವಂಥದ್ದು. ನಮಗೆ ಹೊರಗಡೆ ಸ್ವೆಟ್ರ್ ಇಲ್ಲದೆ ಓಡಾಡೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಇದೆ. ಕಿವಿ ಮುಖ ಎಲ್ಲ ಮುಚ್ಕೊಂಡು ಓಡಾಡುವಂಥ ಪರಿಸ್ಥಿತಿಗಳು ಕೆಲವು ಜಿಲ್ಲೆಗಳಲ್ಲಂತೂ ವಿಪರೀತವಾಗಿರುವಂಥ ಚಳಿಯಿಂದಾಗಿ ಅನಾರೋಗ್ಯದ ಸಮಸ್ಯೆಗಳು ಕೂಡ ಕಾಡ್ತಾ ಇರುವಂಥದ್ದು. ಜ್ವರ, ಶೀತ, ಕೆಮ್ಮು, ನೆಗಡಿ ಸೇರಿದಂತಿರುವಂತಹ ಹಲವು ಸಮಸ್ಯೆಗಳನ್ನು ಸಾರ್ವಜನಿಕರು ಅನುಭವಿಸ್ತಾ ಇರುವಂಥದ್ದು. ಸೊ ಇದರ ನಡುವೆ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಮಳೆಯ ಮುನ್ಸೂಚನೆಯನ್ನು ಭಾರತೀಯ ಹವಾಮಾನ ಇಲಾಖೆ ಕೊಟ್ಟಿದೆ. ಆ ಜಿಲ್ಲೆಗಳು ಯಾವ್ಯಾವುದು ಅಂತ ನಾವು ನೋಡ್ತಾ ಹೋಗೋಣ. ರಾಜ್ಯದ ಕೆಲವು ಜಿಲ್ಲೆಗಳಿಗೆ ಮಳೆ 2-3 ದಿನಗಳ ಕಾಲ ಮಳೆಯಾಗುವಂಥ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಹವಾಮಾನ ತಜ್ಞರು ಕೊಟ್ಟಿರುವಂಥದ್ದು. ಈ ಪೈಕಿ ತುಮಕೂರು, ಕೊಡಗು, ಮಂಡ್ಯ, ಚಾಮರಾಜನಗರ, ರಾಮನಗರ, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರದಲ್ಲಿ ಮಳೆಯಾಗುವಂಥ ಮುನ್ಸೂಚನೆ. ಅಂದರೆ ದೊಡ್ಡ ಪ್ರಮಾಣದಲ್ಲೇನು ಮಳೆ ಆಗಲ್ಲ, ಜಿಟಿಯಾಗಿ ಸಾಧಾರಣಕ್ಕಿಂತ ಅತಿ ಕಡಿಮೆ ಪ್ರಮಾಣದಲ್ಲಿ ಮಳೆಯಾಗುತ್ತೆ ಅನ್ನುವಂಥದ್ದನ್ನು ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಇವತ್ತು ಕೂಡ ಬೆಂಗಳೂರಿನ ಕೆಲವು ಭಾಗದಲ್ಲಿ ಮಳೆಯಾಗಿದೆ. ಬಳ್ಳಾರಿ ಮುಖ್ಯ ರಸ್ತೆ, ಅರಮನೆ ಮುಖ್ಯ ರಸ್ತೆ, ಜೊತೆಗೆ ಮೆಜೆಸ್ಟಿಕ್, ಗಾಂಧಿನಗರ, ರೇಸ್ ಕೋರ್ಸ್ ಸುತ್ತಮುತ್ತ ಮತ್ತು ವಿಧಾನಸೌಧ, ಶಿವಾಜಿನಗರ ಸುತ್ತಮುತ್ತಲ ಸಣ್ಣ ಪ್ರಮಾಣದಲ್ಲಿ ಮಳೆಯಾಗಿದೆ. ಅಂದರೆ ಈ ಸಣ್ಣ ಪ್ರಮಾಣದ ಮಳೆಯೂ ಕೂಡ ವ್ಯತಿರಿಕ್ತವಾಗಿರುವಂಥ ಪರಿಣಾಮ ಜನರ ಮೇಲೆ ಬೀರ್ತಾ ಇದೆ ಅನ್ನುವಂಥದ್ದು ಭಾಳ ಆತಂಕಕಾರಿ ಸುದ್ದಿ. ಅಂದರೆ ಒಂದು ಕಡೆ ಮೈಕೊರೆವ ಚಳಿ, ಮತ್ತೊಂದು ಕಡೆ ಮಳೆ, ಇದೆರಡೂ ಕೂಡ ಜನರ ಆರೋಗ್ಯದ ಮೇಲೆ ಪ್ರತಿಕೂಲ ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇರುವಂಥದ್ದು. ಸೊ ಹೀಗಾಗಿ ಮುಖ್ಯವಾಗಿ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಅಂದರೆ ಗಾರ್ಡನ್ ಸಿಟಿ, ಸಿಲಿಕಾನ್ ವ್ಯಾಲಿ, ಹಸಿರು ಗ್ರೀನ್ ಕವರ್ ಜಾಸ್ತಿ ಇರೋದ್ರಿಂದಾಗಿ ಸೊ ಹೆಚ್ಚಿನ ಚಳಿ ಅನುಭವ ಆಗ್ತಾ ಇರುವಂಥದ್ದು. ಸೊ ಹೀಗಾಗಿ ಮುಂದಿನ 2-3 ದಿನಗಳ ಕಾಲ ಮಳೆಯಾಗುತ್ತೆ ಬೆಂಗಳೂರಿನಲ್ಲೂ. ಬೆಂಗಳೂರಿಗರು ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಓಡಾಡಿ ಅಗತ್ಯ ಸ್ವೆಟರ್ಗಳನ್ನು ಅಥವಾ ತಮ್ಮ ದೇಹವನ್ನು ಬೆಚ್ಚಗಿಡೋದಕ್ಕೆ ಏನೇನೋ ಪರಿಕರಗಳು ಬೇಕೋ ಅದನ್ನೆಲ್ಲವನ್ನು ಕೂಡ ಬಳಕೆ ಮಾಡಿ ಅಂತ ಹವಾಮಾನ ಇಲಾಖೆ ಮಾಧ್ಯಮಗಳ ಮೂಲಕವಾಗಿ ಸಾರ್ವಜನಿಕರಿಗೆ ಮನವಿ ಮಾಡ್ತಾ ಇರುವಂಥದ್ದು. ಮತ್ತು ಬೆಂಗಳೂರಿನ ಸುತ್ತಮುತ್ತಲಿರುವಂಥ ಚಿಕ್ಕಬಳ್ಳಾಪುರ ಇರ್ಬೋದು ಅಥವಾ ಕೋಲಾರ, ಬೆಂಗಳೂರು ಗ್ರಾಮಾಂತರ, ರಾಮನಗರ ಈ ಜಿಲ್ಲೆಗಳಲ್ಲೂ ಕೂಡ ಮಳೆ ಆಗಬಹುದು. ಮತ್ತು ತುಮಕೂರು, ಕೊಡಗು, ಮಂಡ್ಯ, ಚಾಮರಾಜನಗರದಲ್ಲೂ ಕೂಡ ಮಳೆಯ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಒಂದು 3-4 ಮಿಲಿಮೀಟರ್ನಷ್ಟು ಮಳೆ ಅಷ್ಟೇ ಆಗುವಂಥ ಸಾಧ್ಯತೆಗಳಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಮಳೆ ಅಂದರೆ ದಕ್ಷಿಣ ಒಳನಾಡು ಪ್ರದೇಶದಲ್ಲಿ, ಬೆಂಗಳೂರೆಲ್ಲ ದಕ್ಷಿಣ ಒಳನಾಡು ಪ್ರದೇಶದ ಸೀಮಿತ ವ್ಯಾಪ್ತಿಗೆ ಬರುತ್ತೆ. ಸೊ ಈಗ ಅತಿ ಹೆಚ್ಚಿನ ಚಳಿಯೂ ಕೂಡ ಈ 2-3 ದಿನಗಳ ಕಾಲ ಅನುಭವ ಆಗುತ್ತೆ ರಾಜ್ಯದಲ್ಲಿರುವಂಥ ಕೆಲವು ಜಿಲ್ಲೆಯ ಜನರಿಗೆ. ಸಾಮಾನ್ಯವಾಗಿ ಇಡೀ ರಾಜ್ಯಕ್ಕೇ ಕರಾವಳಿ ಕರ್ನಾಟಕ ಅಂದರೆ ಕರಾವಳಿ, ದಕ್ಷಿಣ ಕನ್ನಡ, ಉಡುಪಿ ಈ ಜಿಲ್ಲೆಗಳನ್ನು ಹೊರತುಪಡಿಸಿದರೆ ಉಳಿದೆಲ್ಲ ಜಿಲ್ಲೆಗಳಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಚಳಿ ಇದೆ. ಸೊ ಹೀಗಾಗಿ ಮತ್ತೆ ಇದೊಂದು 2-3 ದಿನಗಳ ಕಾಲ ಅದೇ ರೀತಿಯಾಗಿ ಮುಂದುವರಿಯುತ್ತೆ. ಅದಾಗಿಯೂ ಕೂಡ ರಾಜ್ಯದ ಈ ಒಂದು 3-4 ಜಿಲ್ಲೆಗಳಲ್ಲಿ ಮತ್ತಷ್ಟು ಚಳಿ ಏರಿಕೆಯಾಗುವಂಥ ಮುನ್ಸೂಚನೆಯನ್ನು, ಎಚ್ಚರಿಕೆಯನ್ನು ಹವಾಮಾನ ಇಲಾಖೆ ಕೊಡ್ತಾ ಇರುವಂಥದ್ದು. ಅದು ಯಾವ್ಯಾವ ಜಿಲ್ಲೆಗಳು ಅಂತ ನಾನು ಹೇಳ್ತಾ ಹೋಗ್ತೀನಿ. ಇದು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಅತಿ ಹೆಚ್ಚು ಜಿಲ್ಲೆಗಳಿರುವಂಥದ್ದು: ಬೀದರ್, ಕಲಬುರಗಿ, ವಿಜಯಪುರ, ಧಾರವಾಡ. ಸೊ ಈ 4 ಜಿಲ್ಲೆಗಳಲ್ಲಿ 2-3 ದಿನಗಳ ಕಾಲ ದೊಡ್ಡ ಪ್ರಮಾಣದಲ್ಲಿ ಚಳಿ ಇರುವಂಥ ಸಾಧ್ಯತೆ ಇದೆ. ಹೀಗಾಗಿ ಈ 4 ಜಿಲ್ಲೆಗಳಿಗೂ ಕೂಡ ಬೀದರ್, ಕಲಬುರಗಿ, ವಿಜಯಪುರ ಮತ್ತು ಧಾರವಾಡದಲ್ಲಿ ಧಾರವಾಡ ಮತ್ತು ಬೀದರ್ನಲ್ಲಿ ಅತಿ ಹೆಚ್ಚಿನ ಚಳಿ ಇರುತ್ತೆ ಸಾಮಾನ್ಯವಾಗಿ. ಸೊ ಈ 4 ಜಿಲ್ಲೆಗಳಿಗೂ ಕೂಡ ಹೆಚ್ಚಿನ ಚಳಿ ಇರುವಂಥ ಕಾರಣಕ್ಕಾಗಿ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಿರುವಂಥದ್ದು. 5 ಡಿಗ್ರಿ ಅಥವಾ 4 ಡಿಗ್ರಿವರೆಗೂ ಕೂಡ ಇಲ್ಲಿ ಚಳಿ ಅನುಭವ ಆಗುವಂಥ ಸಾಧ್ಯತೆ ಅಥವಾ ಒಂದು ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ
ಕೊಡ್ತಾ ಇರುವಂಥದ್ದು. ಒಟ್ಟಾರೆ ಮುಂದಿನ 3-4 ದಿನಗಳ ಕಾಲ ಚಳಿನೂ ಜಾಸ್ತಿ ಇರುತ್ತೆ, ಜೊತೆಗೆ ರಾಜ್ಯದ ಕೆಲವು ಅಂದರೆ ದಕ್ಷಿಣ ಒಳನಾಡು ಪ್ರದೇಶದಲ್ಲಿ ಮಳೆನೂ ಕೂಡ ಆಗುತ್ತೆ. ಕಲ್ಯಾಣ ಕರ್ನಾಟಕದ 3 ಜಿಲ್ಲೆ ಮತ್ತು ಉತ್ತರ ಈ ಕಡೆ ಮಹಾರಾಷ್ಟ್ರ ಕರ್ನಾಟಕದ 1 ಜಿಲ್ಲೆಯಲ್ಲಿ ಹೆಚ್ಚಿನ ಚಳಿ ಅನುಭವ ಆಗುವಂಥ ಹಿನ್ನೆಲೆ ಇರೋದರಿಂದ ಯೆಲ್ಲೋ ಅಲರ್ಟನ್ನು ಧಾರವಾಡ, ಬೀದರ್, ವಿಜಯಪುರ ಜಿಲ್ಲೆಗಳಿಗೆ, ಕಲಬುರಗಿ ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಿರುವಂಥದ್ದು. ಮತ್ತು ದಕ್ಷಿಣ ಒಳನಾಡು ಪ್ರದೇಶದಲ್ಲಿರುವಂಥ ಬೆಂಗಳೂರು ಸೇರಿದಂತೆ ಸುತ್ತಮುತ್ತಲಿರುವಂಥ ಜಿಲ್ಲೆಗಳಲ್ಲಿ ಮಳೆ ಕೂಡ ಆಗುತ್ತೆ. ಹೀಗಾಗಿ ಆದಷ್ಟು ಸೇಫ್ಟಿಯಿಂದ ಓಡಾಡಿ. ಸಿಕ್ಕಾಪಟ್ಟೆ OPD ಫುಡ್ ಫಾಲಿಂಗ್ ಆಗ್ತಾ ಇದೆ ರಾಜ್ಯದಲ್ಲಿ. ಶೀತ, ಕೆಮ್ಮು, ನೆಗಡಿ, ತಲೆನೋವು, ಈ ರೀತಿಯಾಗಿ ಜ್ವರ, ಈ ರೀತಿಯಾಗಿರುವಂಥ ಆರೋಗ್ಯ ಸಮಸ್ಯೆಗಳು ಜನರಿಗೆ ಕಾಡ್ತಾ ಇರುವಂಥದ್ದು ಚಳಿಯಿಂದಾಗಿ. ಸೊ ಹೀಗಾಗಿ ಆದಷ್ಟು ನಿಮ್ಮ ದೇಹವನ್ನು ಬೆಚ್ಚಗಿಡೋದಕ್ಕೆ ಏನೇನು ಬೇಕೋ ಅದೆಲ್ಲವನ್ನು ಕೂಡ ಮಾಡಿಕೊಳ್ಳಿ ಅಂತ ಹವಾಮಾನ ಇಲಾಖೆ ತಜ್ಞರು ಹೇಳ್ತಾ ಇರುವಂಥದ್ದು. ಇದಿಷ್ಟು ರಾಜ್ಯದ ಮುಂದಿನ 2-3 ದಿನಗಳ ಕಾಲ ಹವಾಮಾನ ವರದಿ. ಮತ್ತಷ್ಟು ಅಪ್ಡೇಟ್ಸ್ಗಳಿಗೋಸ್ಕರ ನ್ಯೂಸ್ 18 ಫಾಲೋ ಮಾಡ್ತೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.